ಎರಡನೇ ಬೆಳೆಗೆ ನೀರಿನ. ನಾನು ಮೊದಲು BJP ಮತ್ತು ಜನತಾದಳದ ಮಿತ್ರರಿಗೆ ವಿನಂತಿಯನ್ನು ಮಾಡ್ತೀನಿ. ಯಾಕಂದರೆ ಕೇಂದ್ರದೊಳಗೆ ಸರ್ಕಾರ ನಿಮ್ಮದಿದೆ. ಆಗಸ್ಟು ತಿಂಗಳದೊಳಗೆ ವಾಟರ್ ಬೋರ್ಡು, ಸೆಂಟ್ರಲ್ ವಾಟರ್ ಬೋರ್ಡು ಸಭೆ ಆಗಿದೆ. ಅವತ್ತು ಆ ಸಭೆಯೊಳಗೆ ನಿರ್ಧಾರ ಮಾಡಿದ್ದು ಒಂದೇ ಬೆಳೆಗೆ ನೀರು ಕೊಡಬೇಕಂತ ನಿರ್ಧಾರವನ್ನು ಮಾಡಿದ್ದು. ಅದರದೊಂದು ಕಾಪಿನೂ ನನ್ನ ಹತ್ರ ಇದೆ. ಯಾವುದು ಕೇಂದ್ರ ಸರ್ಕಾರದವ್ರು ನಿರ್ಧಾರ ಮಾಡಿದ್ದು, ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದಲ್ಲ. ವಾಟರ್ ಬೋರ್ಡ್ ಯಾರು ಕೇಂದ್ರದ ಅಧೀನದೊಳಗೆ ಬರುವಂಥದ್ದು, ಅಲ್ಲಿ ನಿರ್ಧಾರ ಮಾಡಿದಂಥದ್ದನ್ನು ಶಿವರಾಜ್ ತಂಗಡಿಗೆ ನಿರ್ಧಾರ ಮಾಡಿದ್ದಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾಗಲಿ, ಉಪಮುಖ್ಯಮಂತ್ರಿಗಳಂತ DCM ಅವರವರು, ಇಲಾಖೆ ಮಂತ್ರಿಗಳು ನಿರ್ಧಾರ ಮಾಡಿದ್ದಲ್ಲ. ICICI ಅಧ್ಯಕ್ಷರು ನಿರ್ಧಾರ ಮಾಡಿದ್ದಲ್ಲ. ನಾನು ವಿನಂತಿ ಮಾಡೋದು, ಸ್ಟ್ರೈಕ್ ಮಾಡೋದು, ಪ್ರತಿಭಟನೆ ಮಾಡೋದು, ಜನರನ್ನ ಹಾದಿ ತಪ್ಪಿಸೋದಕ್ಕಿಂತ ದಯಮಾಡಿ ಸೆಂಟ್ರಲ್ ಬೋರ್ಡಿಗೆ ಹೋಗಿ ನೀವು ಅಲ್ಲೇ ಮನವಿಯನ್ನು ಮಾಡಿ, ನಾವು ಮನವಿ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಎರಡನೇ ಬೆಳೆಯ ವಿರೋಧಿಗಳಲ್ಲ, ರೈತರ ವಿರೋಧಿಗಳಲ್ಲ. ಎರಡನೇ ಬೆಳೆ ಕೊಡಬೇಕನ್ನೋರೆ ನಾವು ಎರಡನೇ ಬೆಳೆಗೆ ಕೊಡಬೇಕಂತ ಆಸೆಯನ್ನು ಇಟ್ಕೊಂಡಂಥವ್ರು ಸರ್ಕಾರದ. ಒಂದು ನಾನು ಇದು ಹೇಳಿದ್ರೆ ತಪ್ಪಾಗುತ್ತೆ ಅನ್ನೋ ಗೊತ್ತಿಲ್ಲ, ಬೋರ್ಡ್ನೊಳಗೆ 80 TMCಗೆ ಮಾತ್ರ ನೀರು ಇಟ್ಕೋಬೇಕಂತ ಆದೇಶ ಮಾಡಿದ್ದು ಸೆಂಟ್ರಲ್ ಬೋರ್ಡ್ನವರು. ಈಗ ಇವ್ರು ಹೇಳ್ತಾ ಇದ್ದಾರೆ ಮಳೆ ಆಗ್ತಾಯಿದೆ, ನೀರು ಬರ್ತಾಯಿದೆ, ಕರೆಕ್ಟ್ ಒಪ್ಕೊತೀವಿ. 80,000 ಇದು 80 TMC ನೀರಿದ್ದರೆ ಎರಡನೇ ಬೆಳೆಗೆ ನೀರು ಹೆಂಗೆ ಬಿಡ್ತೀರಿ? ಎರಡನೇ ಬೆಳೆಗೆ ನೀರು ಕೊಡೋಕ್ಕೆ ಸಾಧ್ಯತೆ ಹೆಂಗಿದೆ? ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಹೇಳಿ ನನಗೆ. ಇವತ್ತು 80 TMC ಇದ್ದೆ ಎಲ್ಲ ಹೇಳ್ತೀನಿ. ಅದನ್ನು ನೀವೆಲ್ಲ ಕ್ವಶನ್ ಕೇಳಿದ್ರೆ ಎಲ್ಲರೂ ಕೂತ್ರೆ ಹೇಳ್ತೀನಿ. ಮಿನಿಮಮ್ಮು ಒಂದು ಬೆಳೆ ಬರಬೇಕು ಅಂದ್ರೆ ಓನ್ಲಿ ಲೆಫ್ಟ್ ಬ್ಯಾಂಕಿಗೆ 60 TMC ನೀರು ಬೇಕು. ನಮ್ಮ ಪಾಲು ಎಷ್ಟು? ಡ್ಯಾಮ್ನೊಳಗೆ 80 TMC ನೀರು ಇಟ್ಕಂದ್ರೆ ನಮ್ಮ ಪಾಲು ಎಷ್ಟು? 52. 52ರೊಳಗೆ ಮತ್ತೆ ನಾವು ಇದನ್ನು ತೆಗಿಬೇಕು, ವ್ಯಾಪ್ರೇಷನ್ನು, ಹಾವೇ ಆಗೋದು, ಡೆಡ್ ಸ್ಟೋರೇಜು, ಇವನ್ನೆಲ್ಲವೂ ಕುಡಿಯೋ ನೀರು ಎಲ್ಲದನ್ನು ತೆಗೆದ್ರೆ ಕನಿಷ್ಠ 8 ರಿಂದ 10 TMC ನೀರು ತೆಗಿಬೇಕು ನಾವು ಇದಕ್ಕೆ. ಇವತ್ತು 80 TMC ಒಳಗೆ 10 TMC ತೆಗಿರಿ. 8 ರಿಂದ 10 TMC ಎಷ್ಟು ಉಳಿತು? 70. 70 35, 65 ಆದರೆ ಎಷ್ಟಾಯಿತು? 70 35, 50 ಆದರೆ ಎಷ್ಟಾಯಿತು? 80 ನೀವು ಡೆಡ್ ಸ್ಟೋರೇಜ್ ತೆಗಿಬೇಕು ಸರ್, ಎಲ್ಲರದ್ದು ಸೇರಿ ತೆಗಿಬೇಕು ಅದನ್ನು. ಅಲ್ಲ, ಅದನ್ನು ಆಮೇಲೆ ಮಾಡ್ತಾ ಅದನ್ನು ಸಲಹೆ ಕೊಡಲಿ ಅವರು. ನಾನು ಹೇಳಕತ್ತಿದ್ದು ಎಷ್ಟಾಯಿತು? 42, 43 TMC ಕರ್ನಾಟಕ ಪಾಲಾತು. ಈಗಾಗಲೇ ಅವರು ನಮಗೆ 80 TMC ನೀರು ಸದ್ಯ ಇರೋದ್ರಿಂದ ನಮ್ಮ ಪಾಲಿಂದು ನವಂಬರ್ ಆದಮೇಲೆ ನೀರು ಕೊಡ್ರಿ ಅಂತ ಈಗಾಗಲೇ ಇದನ್ನು ಕೊಟ್ಟಿದ್ದಾರೆ. ಏನು ಮೆಮೊರಾಂಡಮ್ ಕೊಟ್ಟಿದ್ದಾರೆ ಯಾರು? ಆಂಧ್ರ ಮತ್ತು ತೆಲಂಗಾಣದವರು. ನಮ್ಮ ನಾಡಗೌಡ ಸಾಹೇಬರು 35% ಇರ್ತೈತೆ ಅವ್ರದ್ದು. ಸರಿ, ಈಗ ನವಂಬರ್ 30ನೇ ತಾರೀಕು ಆದಮೇಲೆ ಮತ್ತೆ ಎಷ್ಟು ಉಳಿತೈತೆ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ನೀರು. ಇನ್ನೂ ಅವ್ರ ಪಾಲು ಐತೆ, ಇನ್ನೂ ಅವ್ರ ಪಾಲು 70ಕ್ಕೆ 24 TMC ಅಂದರೆ ನಾವು ನವಂಬರ್, ಸರ್ ಈಗ ನವಂಬರ್ದೊಳಗೆ 30ನೇ ತಾರೀಕುವರೆಗೂ ನಾವು ನೀರು ಬಿಡಬೇಕು. ಈಗ ನಮಗೆ 15,000 ಕ್ಯೂಸೆಕ್ಸ್ ಒಳಾಳ ಐತಿ. ನಾನು ಪೂರ ಹೇಳಿದ್ಮೇಲೆ ನೀವು ಎಲ್ಲ ಕೇಳಿ ಹೇಳ್ತೀನಿ ಸರ್. ಓಸತೆ ನಾನು ಹೇಳಕತ್ತಿದ್ದು ನಿಮಗೆ ಸರಿ, ನೀವು ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ ಸರ್. ನಾನು ಹೇಳಕತ್ತಿದ್ದು ಈ ವರ್ಷದ್ದು ಈ ಸದ್ಯ ಮುಂಗಾರದ್ದು ಏನೈತಲ್ಲ ಅದನ್ನು ಡ್ರಾ ಮಾಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಅಲಾಟ್ಮೆಂಟ್ದೊಳಗೆ 30ನೇ ತಾರೀಕುವರೆಗೂ ನಮ್ಮದಿನ ನೀರೈತೆ, ನಮ್ಮ ಪಾಲಿನ ನೀರೈತೆ. 30ನೇ ತಾರೀಕಿಗೆ ನಮ್ಮ ಪಾಲಿಂದ ನೀರಾದ ಮೇಲೆ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗುತ್ತಾ? ಈಗ ಇನ್ನೂ ಒಂದು, ಇವರೆಲ್ಲ ತಿಳುವಳಿಕೆ ಇದ್ದಂಥವ್ರು, ಮಂತ್ರಿ ಆಗಿ MLA ಆಗಿ ಕೆಲಸ ಮಾಡಿದಂಥ ನಾಡಗೌಡರು. ಬಸವರಾಜ ದಡಿಸೋರು ಬಿಟ್ಬಿಟ್ರಿ ಪಾಪ, ಅವ್ರಿಗೆ ಲೆಕ್ಕೆಲ್ಲ ಪತ್ರ ಇಲ್ಲ, ಗೊತ್ತಾಗಲ್ಲ. ಅಟ್ಲೀಸ್ಟ್ ನಾಡಗೌಡರಿಗಾರ ಬೇಕಲ್ಲ, ಅಟ್ಲೀಸ್ಟು ನಾಡಗೌಡರಿಗಾರ ಬೇಕಲ್ಲ. ನಾಡಗೌಡರು ಹೇಳಕತ್ತಾರ ಅದು ಮಾಧ್ಯಮದೊಳಗೆ ಎರಡನೇ ಬೆಳೆಗೆ ನೀರು ಕೊಡೋಕ್ಕೆ ಸಾಧ್ಯತೆ ಹೆಂಗೆ ಕೊಡ್ತೀರಿ ಹೇಳಿ? ನಾವು ಪ್ರತಿ ಸತೆ ಡ್ಯಾಮ್ನೊಳಗೆ 105 TMC ನೀರು ಇಟ್ಕೊತಿದ್ವಿ. ಮಳೆ ಬಂದು ಇಟ್ಕೊಂಡ್ರೆ 105 TMC ನಮ್ಮ ಟಾರ್ಗೆಟ್. ನಮ್ಮ ಡ್ಯಾಮ್ನೊಳಗೆ 105 TMCವರೆಗೂ ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇತ್ತು. ಬೋರ್ಡ್ನೊಳಗೆ 80ಕ್ಕಿಂತ ಹೆಚ್ಚಿಗೆ ಇಟ್ಕೊಬೇಡ್ರಿ ಅಂತ ಹೇಳಿದ್ರೆ ಯಾರು? ಸೆಂಟ್ರಲ್ ಗೌರ್ಮೆಂಟ್ದವರು. ಈಗ ಕನ್ನಯ್ಯ ನಾಯ್ಡವ್ರ ಬಗ್ಗೆ ಮಾತಾಡಕತ್ತೀರ. ಕನ್ನಯ್ಯ ನಾಯ್ಡವ್ರ ಜೊತೆಗೆ ನಾನು ನಿನ್ನ ರಾತ್ರಿ ಮಾತಾಡೀನಿ. ಕನ್ನಯ್ಯ ನಾಯ್ಡರು ಏನಾದ್ರು ನೋಡಿರಿ, ನಾನು ಆಗಸ್ಟ್ ತಿಂಗಳೊಳಗೆ ಮಾತಾಡಿದ್ದೀನಿ ಅವ್ರಿಗೆ. ನನ್ನ ಹತ್ರ ಬಂದಿದ್ರು ಅವರು. ಆದರೆ ಅಲ್ಲೇ ಅಧಿಕಾರಿಗಳ ಜೊತೆ ಕೂತು ಮಾತಾಡಿ ನಿರ್ಧಾರ ಮಾಡಿರಿ. ಯಾಕಂದರೆ ವಾಟರ್ ಬೋರ್ಡ್ನೊಳಗೆ ನಮ್ಮ ಲೆವೆಲ್ಲು 80ಕ್ಕಿಂತ ಹೆಚ್ಚು ಇಟ್ಕೊಬಾರ್ದಂತ ಐತೆ. 80ಕ್ಕಿಂತ ಹೆಚ್ಚು ಇಟ್ಕೊಬಾರ್ದಂತಂದರೆ ಒಂದು ಬೆಳೆಗೆ ನೀರು ಹೆಂಗೆ ಕೊಡ್ತೀರಿ ಅಂತ ನಾನು ಕೇಳಿದೆ ಅವ್ರಿಗೆ. ನಮ್ಮ ಲೆಫ್ಟು ರೈಟು LLC HLC ಇವೆಲ್ಲವೂ ಸೇರಿ ಮಿನಿಮಮ್ 60 TMC ನಮಗೆ ಬೇಕು. ಎಲ್ಲ ಫ್ಯಾಕ್ಟ್ರಿ ಬಂತು, ನೀರು ಕುಡಿಯೋಕ್ಕೆ ಬಂತು, ಎಲ್ಲದಕ್ಕೂ ಬಂದ್ರೂ ಮಿನಿಮಮ್ 60 ರಿಂದ 65 TMC ಬೇಕು. ಮತ್ತು ಅದನ್ನು ಕುಡಿಯೋ ನೀರಿಗೆ ಅಂತಂದ್ರೆ ಮತ್ತೊಂದು 7-8 ರಿಂದ 8 TMC ನಾವು ಹೆಚ್ಚಿಗೆ ಮಾಡ್ಕೋಬೇಕು. ನೀವು 80 TMC ನಿಮ್ಮ ಸ್ಟಾಕ್ ಇಟ್ಕೊಂಡು ನೀವೇ ನೀರು ಕೊಡೋಕ್ಕಾಗತ್ತಾ? ಅಕಸ್ಮಾತ್ ಕೊಡೋದ ಬಂತಂದ್ರೆ ಡಿಸೆಂಬರ್ದಾಗ ಡ್ಯಾಮ್ ತುಂಬಬೇಕು. 80 TMC ಆದ್ರೆ ಕೊಡ್ಬೋದು. ಡಿಸೆಂಬರ್ದೊಳಗೆ ಒಂದು ಮಳೆ ಆಗಿ ಮಿನಿಮಮ್
8ರಿಂದ 10,000 ಕ್ಯೂಸೆಕ್ಸ್ ಒಳರಿವು ಬಂದರೆ ಕೊಡ್ಬೋದು ನೀರು. ಇವರೇನಂದರೆ ಎಲ್ಲಾದರೂ ತಾವೊಬ್ಬರೇ ತಿಳ್ಕೊಂಡ್ರೆ ವಿಚಾರ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡಕತ್ತಾರೆ. ಆಮೇಲೆ ನನ್ನ ವೈಯಕ್ತಿಕ ವಿಚಾರಕ್ಕೆ 80 TMC ಮಾಡಿದ್ದಕ್ಕೆ ಎಳ್ಳೆ ಬೆಳೆ ನೀರು ಕೊಡೋಕ್ಕಾಗ್ತಾ ಇಲ್ಲ. ನಾವು ಅಕಸ್ಮಾತ್ ಈಗ ನಮ್ಮ ಡ್ಯಾಮ್ ಕೆಪಾಸಿಟಿ ಸದ್ಯ 105 TMC ಅಷ್ಟು ಇಟ್ಕೋಬೋದು. ಇದು ರೈತರಿಗೆ ಸುಮ್ಮನೆ ದಿಕ್ಕು ತಪ್ಪಿಸೋದು. ವಾಸ್ತವ ಸತ್ಯ ರೈತರಿಗೆ ಚೆನ್ನಾಗಿ ಗೊತ್ತಿದೆ. ನನಗೆ ನಾನು ವಿರೋಧಿ ಅಲ್ಲ. ಈಗಲೂ ಆಂಧ್ರ ತೆಲಂಗಾಣದವ್ರನ್ನ ಒಪ್ಪಿಸ್ತೀನಿ ಅಂತ ಕೇಂದ್ರ ಸರ್ಕಾರ ಐತೆ, ಕೇಂದ್ರದ ಮಂತ್ರಿ ಅದಾರ ಕುಮಾರಸ್ವಾಮಿ ಅವರು, ಕೇಂದ್ರದ ಒಳಗೆ BJP ಸರ್ಕಾರ ಐತೆ. ನಾನು ವಿನಂತಿಯನ್ನು ಮಾಡ್ತೀನಿ BJP ಮಿತ್ರರಿಗೆ ಮತ್ತು ಜನತಾದಳದ ಮಿತ್ರರಿಗೆ, ನೀವು ಹೋಗಿ ಕೇಂದ್ರದೊಳಗೆ ಆಂಧ್ರದವ್ರಿಗೆ ನೀರು ಬೇಡ ಅಂತ ಬಿಡಿಸಿ ಇದನ್ನು ಮಾಡಿಬಿಟ್ಟಂದ್ರೆ ನಾವಿಲ್ಲಿ ಬೆಳಗ್ಗೆ ಒಂದು ನೀರು ಕೊಡೋದು ನಂದೇನು ಅಭ್ಯಂತರ ಇಲ್ಲ. ನನ್ನ ಮದುವೆ ಕೇಳಕ್ಕೆ ಸಂಬಂಧ ಇಲ್ಲ, ಪೂರ ಹೇಳ್ತೀನಿ. ಇಲ್ಲಿವರೆಗೂ ನೀವು ಡ್ಯಾಮ್ನೊಳಗೆ ಎಷ್ಟು ಸ್ಟೋರೇಜ್ ಆಗುತ್ತೆ ಅನ್ನೋದನ್ನು ತಿಳ್ಕೊಲಾರ್ದಾನೆ. ಮತ್ತು ಇನ್ನೊಂದು ಡ್ಯಾಮ್ನಾಗ ಬೋರ್ಡ್ನವರೇ ನಿರ್ಧಾರ ಮಾಡಿದ್ದು ಏನಂತ, 80 TMC ಮತ್ತು 2ನೇ ಬೆಳೆಗೆ ನೀರಿಲ್ಲ ಅಂತ ಆದೇಶ ಕಾಪಿನ ತೋರಿಸ್ತೀನಿ. ಬೋರ್ಡ್ನಾಗ ಆಗಿದ್ದ ನಿರ್ಧಾರ ಆದೇಶ ಕಾಪಿನ ತೋರಿಸ್ತೀನಿ. ನಾನು ನಿನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡಿದೆ. ಅವ್ರು ಹೇಳಿದರು, ನೋಡಪ್ಪ ನಾವು ನಿರ್ಧಾರ ಮಾಡಿದ್ದಲ್ಲ, ಬೋರ್ಡು ಅವ್ರ ಕಂಟ್ರೋಲ್, ಕೇಂದ್ರ ಸರ್ಕಾರ ಅಧೀನದೊಳಗಿರುವಂಥದ್ದು, ಅವ್ರು ನಿರ್ಧಾರ ಮಾಡೋಂಥದ್ದು. ಈಗ ನನಗೆ ಸಭೆ ಕರೀತಾರೆ, ಎಷ್ಟು ಸಭೆ ಕರಿತೀನಿ. ನಾಳೆ ನಾನು ಕೇಳ್ತೀನಿ ನಿಮಗೆ 40-45 TMC ನೀರು ಬಿಟ್ಟು ಬಂದು 2ನೇ ಬೆಳೆಗೆ ನೀರು ಬಿಡ್ತೀವಿ ಅಂತಂದು ನಾವೇನು ರೈತರಿಗೆ ಹೇಳಿದ್ವಿ ಅಂದ್ರೆ, ನಾಳೆ ಫೆಬ್ರವರಿಯಾಗಿ ನೀರು ಖಾಲಿ ಆಗ್ತಂತಂದ್ರೆ ರೈತರು ಎಷ್ಟು ಪ್ರಮಾಣದ ಲಾಸ್ ಆಗ್ತಾರ? ಅವ್ರಿಗೆ ಬೆಳೆ, ಗೊಬ್ಬರ, ಸಸಿ ತೊಗೊಂಡಿದ್ದು ಎಲ್ಲದನ್ನು ಖರ್ಚು ಎಷ್ಟು ದೊಡ್ಡ ಪ್ರಮಾಣದಾಗ ರೈತರು ಲಾಸ್ ಆಗುತ್ತೆ. ಅದಕ್ಕೆ ಜವಾಬ್ದಾರಿ ನಾಡ್ಕೊಂಡು ತೊಗೊತಾರ? ಬಸವರಾಜ ದಡೇಶ್ವರ ತೊಗೊತಾರ? ಪರಿಹಾರ ವ್ಯವಸ್ಥೆ ನಾನು ಹೇಳಕತ್ತೀನಿ. ನೀರೇನಾರು ತಯಾರು ಮಾಡೋದಿತ್ತಂದ್ರೆ ಪರಿಹಾರ ವ್ಯವಸ್ಥೆ ಮಾಡ್ತೀವಿ. ಹೆಂಗೆ ಪರಿಹಾರ ಕೊಡ್ತೀರಿ? ನೋ ಪರಿಹಾರ ಹೆಂಗೆ ಕೊಡೋಕೆ ಸಾಧ್ಯತೆ ಐತೆ? ನೋಡಿ, ಏನಾರ ಲಾಸ್ ಆದ್ರೆ ಪರಿಹಾರ ಕೊಡೋಕೆ ಸಾಧ್ಯತೆ ಇದೆ. ನಾ ಹೇಳಕತ್ತಿದ್ದು ಪುರ ಕೇಳಿ, ನಾನು ಎಲ್ಲದೂ ಮಾತಾಡ್ತೀನಿ. ನಾನು ಸಮಾಧಾನ ಕೇಳಿ, ನಾನು ಒಂದು 15-20 ನಿಮಿಷ ಟೈಮ್ ಸ್ಪೆಷಲ್ ತೊಗೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಏನಂದರೆ ನಾನು ಹೇಳಕತ್ತಿದ್ದು 5ನೇ ತಾರೀಕಿಗೆ ವಾಟರ್ ರಿವ್ಯೂ ಮೀಟಿಂಗ್ ಇದೆ. TB ಡ್ಯಾಮ್ ವಾಟರ್ ರಿವ್ಯೂ ಮೀಟಿಂಗ್ ಇದೆ. ಆಂಧ್ರ, ತೆಲಂಗಾಣ 5ನೇ ತಾರೀಕಿಗೆ, ಕರ್ನಾಟಕ 3 ರಾಜ್ಯದವರು ಅಧಿಕಾರಿಗಳು ವಾಟರ್ ರಿವ್ಯೂ ಮೀಟಿಂಗ್ ಮಾಡ್ತಾರೆ. ಆ ವಾಟರ್ ರಿವ್ಯೂ ಮೀಟಿಂಗ್ದಾಗ ಏನು ಬರ್ತೈತೆ ಅಂತ ನೋಡ್ಕೊಂಡು 7 ಅಥವಾ 9ನೇ ತಾರೀಕಿನ ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ. ಐ ಥಿಂಕ್ 10th ಟೆಂಟೇಟಿವ್ಲಿ ಉಪಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೊಂಡಿನಿ. ನಿನ್ನೆ ಬರೋತ್ನಾಗ ನಾನು ಬಸವರಾಜರು ಇನ್ನು ಗುರುವಾರ ಕ್ಯಾಬಿನೆಟ್ ಒಳಗೆ ವಿನಂತಿ ಮಾಡ್ಕೊಂಡಿವಿ. ಸಮಾಧಾನ ಇರೋ ಮನೆ ಕೇಳೋದು ಹೇಳ್ತೀನಿ ಅಂತ ಸಮಾಧಾನ. ನೀನು ಹೇಳಿದ ಕ್ವಶನ್ಗೆ ಎಲ್ಲ ಉತ್ತರ ಕೊಡ್ತೀನಿ. 9ನೇ ತಾರೀಕಿಗೆ 9 ಅಥವಾ 10ನೇ ತಾರೀಕಿಗೆ ವಾಟರ್ ರಿವ್ಯೂ ಮೀಟಿಂಗ್ ಆದಮೇಲೆ ಅವರು ವಾಟರ್ ರಿವ್ಯೂ ಮೀಟಿಂಗ್ದಾಗ ಏನು ಅಧಿಕಾರಿಗಳು ತರ್ತಾರೆ ಕೊಡಲಿ, ಆಂಧ್ರ ತೆಲಂಗಾಣದವರು. ನಾನೇನು ಹೇಳಿದ್ದು, ಇಷ್ಟು ನೀರುಗಳಿಗೆ ಹೆಂಗೆ ಬಿಡೋಕ್ಕೆ ಸಾಧ್ಯತೆ ಅಂತ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿದೆ. 80 TMC ಇಷ್ಟ ತನಕನೂ. ಆದರೆ ಅಧಿಕೃತ ತಾರೀಕಿಗೆ ಮೀಟಿಂಗ್ ಮಾಡ್ಬೇಕಂತ ಮಾಡಿದ್ವಿ ಬೋರ್ಡ್ದು. ಅವತ್ತು ಆಂಧ್ರದವರು, ತೆಲಂಗಾಣದವರು